ಜನತಾ ಪಕ್ಷದ ಅಧ್ಯಕ್ಷರಾದಂಥ ಜಗದೀಶ್ ಅವರೇ, ಮಾಜಿ ಶಾಸಕರಾದಂಥ ಎಂ.ಇ. ನಾಗರಾಜ್ ಅವರೇ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಂಥ ಸತೀಶ್ ಅವರೇ, ಬಾಬು ಅವರೇ ಹಾಗೂ ಅಂಜಿನಮೂರ್ತಿ ಅವರೇ, ನಗರಸಭಾ ಸದಸ್ಯರು, ಗಾನಂದ್ ಬಾಬು ಹಾಗೂ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಹಾಗೂ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ತಾವು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಲೇಬೇಕು ಅಂತ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಉದ್ದೇಶ ಇಷ್ಟೇ. ಚಿಕ್ಕಬಳ್ಳಾಪುರ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮೊನ್ನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಒಂದು FIR ಮಾಡ್ತಾರೆ. FIR ಮಾಡೋಕ್ಕೆ ಮುಂಚಿತವಾಗಿ ಯಾರು ಮೊನ್ನೆ ಒಬ್ಬ ಜಿಲ್ಲಾ CEO ಜೀಪ್ ಡ್ರೈವರ್ ಆಗಿದ್ದಂಥ ಬಾಬು ಅವರು ಜಿಲ್ಲಾ ಪಂಚಾಯತಿ ಒಂದು ಇದರಲ್ಲಿ ಮರಕ್ಕೆ ನೇಣು ಹಾಕ್ಕೊಂಡಿರ್ತಾರೆ. ಅವರ ಶ್ರೀಮತಿಯವರು ಕಂಪ್ಲೇಂಟನ್ನು ಕೊಡ್ಲಿಕ್ಕೆ ಹೋಗ್ತಾರೆ. ಅವ್ರ ಕಂಪ್ಲೇಂಟ್ ಬರ್ಕೊಂಡು ಹೋಗಿದ್ದಂಥ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ಗೆ ತಗೊಂಡೋದಾಗ ಆ ಕಂಪ್ಲೇಂಟನ್ನು ಕೊಡೋಕ್ಕೆ ಹೋದಾಗ ಅವ್ರ ಹೆಂಡತಿಯನ್ನು ಒಳಗೆ ಕರ್ಕೊಂಡೋಗಿ ಅಲ್ಲಿರ್ತಕ್ಕಂಥ PSI ಅವರು, ನೀನು ಕೊಡ್ತಕ್ಕಿರೋಂಥ ಕಂಪ್ಲೇಂಟು ಸರಿ ಇಲ್ಲ, ನೀವು ಇದರಲ್ಲಿ ಸುಧಾಕರ್ ಅವರ ಹೆಸರನ್ನು ಸೇರಿಸಲೇಬೇಕು ಅಂತೇಳಿ ಅವರನ್ನು ತಿದ್ದುಪಡಿ ಮಾಡಿ ಹೊಸದಾಗಿ ಇವರೇ ಪೊಲೀಸರೇ ಕಂಪ್ಲೇಂಟನ್ನು ಬರೆದು ಒಂದು ಆಕೆ ಕೈಲಿ ಕಂಪ್ಲೇಂಟನ್ನು ಕೊಡಿಸ್ತಾರೆ. ನಿಜವಾಗ್ಲೂ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಬಾಬುವರು. ಯಾವುದ್ಯಾವುದು ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆ ಮಾಡ್ಕೊಂಡವ್ರೆ ತಮಗೆ ಗೊತ್ತಿಲ್ಲ. ಕಾಂಗ್ರೆಸ್ನವರು ಈ ಹತಾಶವಾಗಿದ್ದಾರೆ. BJPಯ ನಾಯಕರು ವಿರುದ್ಧ ಯಾರೇ ಬಾಯಿ ತೆಗೆದರೆ ಪೊಲೀಸರನ್ನು ಬಳಸಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಬೇರೆ ಕೆಲಸಗಳಿಗೆ ಕೈ ಹಾಕದಂತೆ ಶಾಸಕರಾದ ಮುನಿರತ್ನ, CT ರವಿ, ಬೈತಿ ಬಸವರಾಜು, ರವಿಕುಮಾರ್ ಮೊದಲ BJP ನಾಯಕರನ್ನು ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ. ಯಾರು ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತಾರೆ ಅವರನ್ನು ಟಾರ್ಗೆಟ್ ಮಾಡ್ತಾರೆ ಕಾಂಗ್ರೆಸ್ನವರು. ಅವ್ರೇನಾದರೂ ಮಾಡಿ ಬಾಯಿ ಬಿಚ್ಚಬಾರ್ದು, ಈ ನಿಟ್ಟಿನಲ್ಲಿ ತಡೆ ಹಿಡಿಯುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ಕೊಂಬರ್ತಾ ಇದೆ. ಇದಕ್ಕೆ ಕಾರಣ ಲೂಟಿ ಹಗರಣದಲ್ಲೇ ನಿರತರಾಗಿದ್ದಾರೆ ಕಾಂಗ್ರೆಸ್ನವರು. ಇಡೀ ರಾಜ್ಯವನ್ನು ದಿವಾಳಿ ಮಾಡಕ್ಕೆ ಕೊಟ್ಟಿದೆ. ಯಾರಾದರೂ ಪ್ರಸ್ತಾಪ ಮಾಡಿದರೆ ಅವ್ರನ್ನ ಪೊಲೀಸರ ಮುಖಾಂತರ ಬಾಯಿ ಮುಗಿಸುವಂಥ ಕೆಲಸವನ್ನು, ಅವ್ರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹಾಕಿ ಕೇಸನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಯಾರು ಬಾಬು ಅಂತ ತೀರ್ಕೊಂಡಿದ್ದಾರೆ ಅವರು ನೀಟಾಗಿ ಬರೆದಿದ್ದಾರೆ ಮೊದಲನೇ ಪೇಜಲ್ಲಿ. ಯಾರು ಮಂಜುನಾಥ್ ಮತ್ತು ನಾಗೇಶ್ ಅವರು 5 ವರ್ಷಗಳ ಹಿಂದೆ ನಿಮಗೆ ಸುಧಾಕರ್ ಅವ್ರಿಗೆ ಹೇಳಿ ಕೆಲಸವನ್ನು ಕೊಡ್ತೀವಿ ಅಂತ ಹೇಳಿದಾರೋ ಬಿಟ್ಟಾರೋ ಗೊತ್ತಿಲ್ಲ. ಅವರು ಹಣವನ್ನು ಪಡೆದಿರ್ತಾರೆ, ಅದನ್ನು ಉಲ್ಲೇಖ ಮಾಡಿರ್ತಾರೆ. ಆ ಪತ್ರದಲ್ಲಿ ಎಲ್ಲೂ ಸಹ ಸುಧಾಕರ್ ಅವರ ಹೆಸರನ್ನು ಬರೆದಿರಲ್ಲ. ಡೆತ್ ನೋಟಲ್ಲಿ ಪೊಲೀಸರು ಅನಾವಶ್ಯಕವಾಗಿ ಇವ್ರ ಹೆಸರನ್ನು ತರ್ತಾರೆ. ಅವ್ರು ಹೇಳಿರ್ಬೋದು, ಯಾರು ಸುಧಾಕರ್ಗೆ ಹೇಳಿ ಕೊಡಿಸ್ತೀನಿ ಅಂತ ಹೇಳಿರ್ಬೋದು, ಅಥವಾ ಸಿದ್ದರಾಮಯ್ಯ ಕೊಡಿಸ್ತೀನಿ ಅಂತ ಹೇಳಿರ್ಬೋದು, ಅದು ಬೇರೆ ಪ್ರಶ್ನೆ. ಯಾರೇ ಒಬ್ಬ ಸಂಸದರಿರಲಿ ಅಥವಾ ಒಬ್ಬ MLA ಇರಲಿ, ಮಂತ್ರಿ ಇರಲಿ, ಆ ಕ್ಷೇತ್ರದ ಜನ ಕೆಲಸ ಕಾರ್ಯಗಳಿಗೆ ಕಾಂಟ್ರಾಕ್ಟ್ ಕೇಳೋದಕ್ಕೆ ಹಲವಾರು ಜನಗಳು ಹೋಗ್ತಾ ಇರ್ತಾರೆ. ಆಗ ಯಾರ 2ನೇ ಲೈನ್ ಲೀಡರ್ ಆದರೂ ಅವ್ರ ಹತ್ರ ಕರ್ಕೊಂಡೋಗಿ ಇವ್ರು ಹೇಳಿದ್ದೀನಿ ಅಂತ ಹೇಳಿ ಆಚೆ ಬಂದಾಗ ಅವ್ರಿಗೆ ದುಡ್ಡು ಬೀಸ್ಕೊಂಡು ಆಚೆ ಕಡೆ ದುಡ್ಡು ಬೀಸ್ಕೊತಾರೆ. ಅದು MP ಅವ್ರ ಗಮನಕ್ಕಾಗಲಿ ಅಥವಾ MLA ಗಮನಕ್ಕೆ ಬಂದಿಲ್ಲ, ಮಧ್ಯವರ್ತಿಗಳು ಯಾರೋ ಮಾಡಿರ್ತಾರೆ. ಅದಕ್ಕೆ ಯಾರೋ ಮಾಡಿದ್ದ ತಪ್ಪನ್ನು ಯಾರದೋ ತಲೆ ಕಟ್ಟುವಂಥ ವಿಚಾರ ಅಕ್ಷಮ್ಯ ಅಪರಾಧ. ಅಲ್ಲಿ ಕಾಂಗ್ರೆಸ್ನವ್ರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡಿ ವಿನಾಕಾರಣ ಸುಧಾಕರ್ ಹೆಸರನ್ನು ಸೇರಿಸ್ತಾರೆ. ಈ ಹಿಂದೆ ಶಾಸಕರಾಗಿದ್ದ ಮಂಜುನಾಥ್ ಮಂತರ್ಗೌಡರು ಹಾಗೂ ಪೊನ್ನಣ್ಣ ಸಚಿವರಾಗಿದ್ದ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಡೆತ್ ನೋಟಲ್ಲಿ ಬರೆದಿರ್ತಾರೆ. ಯಾರು ಮಡಿಕೇರಿಯ ಒಬ್ಬ ಕಾಂಟ್ರಾಕ್ಟರ್ ಸಹ ತೀರ್ಕೊಂಡಾಗ ಅವನು ಡೆತ್ ನೋಟಲ್ಲಿ ನೀಟಾಗಿ ಬರೆದಿರ್ತಾರೆ, ಅವ್ರ ಹೆಸರನ್ನು ಬರೆದಿರ್ತಾನೆ. ಅದನ್ನು ಕಂಪ್ಲೇಂಟ್ ಕೂಡ ಕೊಡ್ತೀವಿ, ಆದರೆ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಅದನ್ನು ಕೈ ಬಿಡ್ತಾರೆ. ಇವ್ರ ಮೇಲೇ ದೌರ್ಜನ್ಯದಿಂದ ಕಂಪ್ಲೇಂಟ್ ಕೊಡೋವಂಥವ್ರು ಬೆದರಿಸಿ ಕಳಿಸುವಂಥ ಸ್ಟೇಷನಲ್ಲಿ ಆಗ್ತಾರೆ. ಅಂದರೆ ಕಾಂಗ್ರೆಸ್ನವ್ರಿಗೆ ಒಂದು ಕಾನೂನು ಇದೆಯಾ, BJP ಅವ್ರಿಗೆ ಒಂದು ಕಾನೂನು ಇದೆಯಾ ನಮ್ಮ ದೇಶದಲ್ಲಿ? ಇಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲ್ಲ ಇಂಥ ಹಲವಾರು ಘಟನೆಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಮತ್ತು ಗುತ್ತಿಗೆದಾರ ಸಚಿನ್ ಪಾಂಚಾಶ್ ಅನೇಕ ಬಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಭೇಟಿ ಮಾಡಿದ್ದರೂ ಸಹ, ಸಚಿವರ ಜೊತೆಗೆ ಮಾತಾಡಿದ್ದರೂ ಸಹ, ಅಷ್ಟೇ ಸಾಕ್ಷಿಗಳಿದ್ದರೂ ಸಹ ಅವರ ವಿರುದ್ಧ ಪೊಲೀಸರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಕಾಂಗ್ರೆಸ್ ಪಕ್ಷ ನಾಯಕರ ವಿರುದ್ಧ ಮಾತಾಡಿದರೆ ಪೊಲೀಸರ ಮುಖಾಂತರ ಈ ರೀತಿಯ ಕಿರುಕುಳ ಕೊಡುವಂಥದ್ದು ಕಾಂಗ್ರೆಸ್ನ
ಚಾಳಿಯಾಗಿದೆ. ಈ ದೇಶದಲ್ಲಿ ಕಾಂಗ್ರೆಸ್ ಸರ್ವನಾಶವಾಗ್ತಾ ಇರುವ ಈ ಹೊತ್ತಿನಲ್ಲಿ ಕರ್ನಾಟಕ ಕಾಂಗ್ರೆಸ್ನವ್ರಿಗೆ ATM ಆಗಿದೆ. ಹಾಗಾಗಿ ಹಣ ಲೂಟಿ ಮಾಡಿ ಕೇಂದ್ರ ಸರ್ಕಾರದ ನಾಯಕರಿಗೆ ಹಾಗೂ ಬೇರೆ ಬೇರೆ ರಾಜ್ಯಗಳ ಒಂದು ಚುನಾವಣೆಗೆ ಇಲ್ಲಿಂದನೇ ದುಡ್ಡನ್ನು ಕೊಟ್ಟು ಹಗರಣಗಳ ಮುಖಾಂತರ ಬಂದಂಥ ಹಣವನ್ನು ಇವತ್ತು ಈ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾಡ್ಕೊಂಬಂದಿದೆ. ಇದನ್ನೇನಾದರೂ ಪ್ರಸ್ತಾಪ ಮಾಡಿದೆ. ಇವತ್ತು ನೋಡಿ, SC STದ 25 ಲಕ್ಷ ಕೋಟಿ ಹಣವನ್ನು ದುರ್ಬಳಕೆ ಆಗಿದೆ. SC STಗೆ ಯಾವುದೇ ಸವಲತ್ತು ಕೊಟ್ಟಿಲ್ಲ. ಅಲ್ಪಸಂಖ್ಯಾತರ ಹೆಸರಲ್ಲಿ ಸಾಕಷ್ಟು ಇವತ್ತು ಗೊಂದಲಗಳನ್ನು ಸೃಷ್ಟಿಸಿದೆ. ಇಂಥ ಒಂದು ಕಾಂಗ್ರೆಸ್ ಸರ್ಕಾರದ ಯಾರಾದರೂ ಬಾಯಿ ತೆಗೆದರೆ ಅವ್ರ ವಿರುದ್ಧ ಪೊಲೀಸ್ ಕೇಸ್ ಹಾಕೋದು ಒಂದೇ ಅವರು ಇಟ್ಕೊಂಡಿದ್ದಾರೆ. ಬೇರೆ ಏನು ಇವ್ರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಜನ ಚೀತು ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ. ಈ ಕೂಡಲೇ ನಮ್ಮ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು FIR ಇಂದ ಕೈ ಬಿಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಂಗಪಕ್ಷವಾದ NDA ಪಕ್ಷಗಳು ವತಿಯಿಂದ ತೀವ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿಯಲ್ಲಿ FIR ಕೈ ಬಿಡಬೇಕು. ಮತ್ತು ಭಾರತೀಯ ಜನತಾ ಪಕ್ಷದ ಇವತ್ತು ಸಣ್ಣ ಪುಟ್ಟ ಕಾರ್ಯಕರ್ತರನ್ನು ಹೆದರಿಸಿ ಕೇಸ್ ಹಾಕುವಂಥ ಒಂದು ಪೊಲೀಸರ ಈ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ಒಂದು ಹೋರಾಟ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೋ. ಆದ ಕಾರಣ ಬೇರೆ ಕಾರಣಗಳಿಂದ ಮುಂದೂಡ್ತಾ ಬಂದಿದ್ದೋ. ಆದರೆ ಬರುವಂಥ ದಿನಗಳಲ್ಲಿ ಯಾವುದೇ BJP ಕಾರ್ಯಕರ್ತ ಇರ್ಬೋದು, ಸಂಸದರ ಹೆಸರಿರ್ಬೋದು, ಎಲ್ಲವನ್ನು ಪೊಲೀಸರು ಏನು ಇವತ್ತವರೆಗೂ ಕೇಸ್ ಹಾಕ್ತಾ ಬರ್ತಾವ್ರೆ ಅದನ್ನೆಲ್ಲ ಕೈ ಬಿಡಬೇಕು ಅಂತೇಳಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅದೇ ರೀತಿಯಲ್ಲಿ ಬರುವಂಥ ದಿನಗಳಲ್ಲಿ NDA ಪಕ್ಷದ ಎಲ್ಲ ಪಕ್ಷಗಳು ಸೇರಿ ಒಂದು ಹೋರಾಟವನ್ನು ಹಮ್ಮಿಕೊಳ್ತೀವಿ. ಇವತ್ತು ನೋಡ್ಬೋದು ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಬಂದಿದೆ ಅಂತ. ಈ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ನಾಶವಾಗ್ತಾ ಇರೋ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಬಾಂಬನ್ನು ಬ್ಲಾಸ್ಟ್ ಮಾಡ್ತೀನಿ, ಅಟಮ್ ಬಾಂಬನ್ನು ಬ್ಲಾಸ್ಟ್ ಮಾಡ್ತೀನಿ ಅಂತೇಳಿ ಬೆಂಗಳೂರಿಗೆ ತಗೊಂಡ್ಬಂದರು. ಪಾರ್ಲಿಮೆಂಟ್ ಎದುರುಗಡೆ ಒಂದು ದೊಡ್ಡ ಬಾಂಬ್ ಇದೆ, ಅದನ್ನ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಮತಗಳ್ಳತನದ ಒಂದು ಅಪವಾದನೆ. ಕಾಂಗ್ರೆಸ್ ಮತಗಳದ ಪಿತಾಮಹ ಕಾಂಗ್ರೆಸ್ಸೇ. ಆದರೂ ಸಹ ಚುನಾವಣಾ ಆಯೋಗದ ವಿರುದ್ಧ ಹೋರಾಟಕ್ಕಿಳಿದ ಕಾಂಗ್ರೆಸ್ಸು ರಾಷ್ಟ್ರೀಯ ನಾಯಕರು ಚುನಾವಣಾ ಆಯೋಗಕ್ಕೆ ದೂರು ಕೊಡದೆ ರಸ್ತೆಯಲ್ಲಿ ದೊಂಬರಾಟವನ್ನು ಆಡಿ ಇವತ್ತು ಸುಳ್ಳು ಅಪವಾದಗಳನ್ನು ಮಾಡ್ತಾ ಈ ಇಲ್ಲ ಸಲ್ಲದ ಒಂದು ಅಪವಾದಗಳನ್ನು ಚುನಾವಣಾ ಆಯೋಗದ ವಿರುದ್ಧ ಹಬ್ಬಿಸಿದ್ದಾರೆ. ಮತ್ತು 7ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮಾಡಿದಾಗ ಚುನಾವಣಾ ಆಯೋಗ ಅವ್ರಿಗೊಂದು ಮಾಹಿತಿಯನ್ನು ಕೊಡ್ತಾರೆ. ನೀವೇನು ಅಪವಾದನೆಗಳನ್ನು ಮಾಡಿದ್ದೀರಿ, ನಿಮಗೆ ಕಾಂಗ್ರೆಸ್ನವ್ರಿಗೆ ಚುನಾವಣಾ ಮುಂಚೆ ಮತದಾರ ಪಟ್ಟಿಯನ್ನು ನಿಮಗೆ ಕೊಟ್ಟಿದ್ವಿ, ಇದನ್ನು ಪರಿಶೀಲಿಸಿ ನಮಗೆ ಕೊಡಿ ಅಂತ ಕೇಳಿದ್ದೀವಿ, ನೀವು ಕೊಡಲಿಲ್ಲ. ಚುನಾವಣೆ ನಂತರ ಪೂರ್ಣ ಪ್ರಮಾಣದ ಏನು ಪಟ್ಟಿ ತಯಾರಾಗ್ತದೆ ಅದನ್ನೂ ಸಹ ತಮಗೆ ಕೊಟ್ಟಿದ್ದೀವಿ. ಇವತ್ತಿನವರೆಗೆ ಕಾಂಗ್ರೆಸ್ ಯಾವುದೇ ಇಂಥ ಕೆಲಸವನ್ನು ಮಾಡಿಲ್ಲ. ಮತ್ತು ಇದ್ರ ಬಗ್ಗೆ ನೀವು ಲೆಟ್ರ್ ಬರೆಯೋದೇ ಬೇಡ, ನಾವೇ ಒಂದು ಲೆಟ್ರನ್ನು ಮಾಡ್ತೀವಿ, ಅದಕ್ಕೆ ನೀವು ಸೈನ್ ಹಾಕಿ ಕೊಟ್ಟರೆ ಸಾಕು ಅಂತ ರಾಹುಲ್ ಗಾಂಧಿ ಅವರಿಗೆ ಒಂದು ಮೇಲ್ ಮಾಡ್ತಾರೆ. ಆ ಮೇಲಲ್ಲಿ ನೋಡಿದ್ದ ರಾಹುಲ್ ಗಾಂಧಿ ಬರೀ ಅವ್ರಂಥರ ಬಫೂನ್ ಇದ್ದ ಯಾವುದೋ ಒಂದು ಯಾವುದೋ ಒಂದು ಬೈಬಲ್ ಬುಕ್ಕನ್ನು ಹಿಡ್ಕೊಂಡು ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ಅಂತ ಒಂದು 25 ಪೇಜ್ ಒಂದು ಬುಕ್ ಹಿಡ್ಕೊಂಡು ಇಡೀ ಊರೆಲ್ಲ ಪ್ರದರ್ಶನ ಮಾಡಿಕೊಂಡು ಕರ್ಗೆ ಕೈ ಕೊಡ್ತಾರೆ ಅದನ್ನು ತಗೊಂಡೋಗಿ. ಈ ಬೈಬಲ್